ಹಲೋ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ, ಸಮೃದ್ಧಿ ವಾಟರ್ ಪ್ರೂಫಿಂಗಿಂದ. ನೋಡಿ, ಇವತ್ತು ನಾವು ಒಂದು ಅಂಡರ್ಗ್ರೌಂಡ್ ಸಂಪ್ ವಾಟರ್ ಪ್ರೂಫಿಂಗ್ ಜೊತೆ ಬರ್ತಾಯಿದ್ದೀವಿ. ಕಸ್ಟಮರ್ ನಮಗೆ ಎನ್ಕ್ವೈರಿ ಮಾಡಿ ಅವ್ರ ಸಂಪಲ್ಲಿ ಲೀಕೇಜ್ ಇದೆ ಅಂತ ಹೇಳಿದರು. ಸೊ ಹಾಗೆ ನೋಡಿ, ಇದನ್ನು ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಸಂಪಲ್ಲಿರೋ ನೀರನ್ನೆಲ್ಲ ಖಾಲಿ ಮಾಡ್ತಾಯಿದ್ದೀವಿ. ಸೊ ನೀರು ಖಾಲಿ ಮಾಡೋದು, ಕ್ಲೀನ್ ಮಾಡೋದು ಕೂಡ ನಾವೇ ಮಾಡ್ಕೊತೀವಿ. ದಟ್ ವಿತ್ ಫ್ರೀ ಆಫ್ ಕಾಸ್ಟ್. ಕ್ಲೀನಿಂಗ್ ಎಲ್ಲ ಏನು ಚಾರ್ಜಸ್ ಕಂಪ್ಲೀಟ್ಲಿ ಇರಲ್ಲ. ನೋಡಿ, ಕ್ಲೀನ್ ಆದಮೇಲೆ ನಮ್ಮ ಟೀಮ್ ಅವರು ಸಂಪ್ ಒಳಗಡೆ ಇಳಿತಾ ಇದ್ದಾರೆ. ಸೊ ಒಳಗಡೆ ಇಳಿದು ಏನು ಲೀಕೇಜ್ ಇದೆ ಅಂತ ಚೆಕ್ ಮಾಡ್ತಾರೆ. ನೋಡಿ, ಈಗ ಒಳಗಡೆ ಸಂಪಲ್ಲಿ ಈ ಥರ ಹೋಲ್ಸ್ ಆಗಿದೆ. ಸೊ ಮತ್ತು ಕ್ರ್ಯಾಕ್ಸ್ ಇದೆ. ಸೊ ಈ ಥರ ಹೋಲ್ಸ್ ಮತ್ತು ಕ್ರ್ಯಾಕ್ ಇದ್ದಾಗ ನೀವು ಸಂಪಲ್ಲಿ ಎಷ್ಟೇ ನೀರು ಫಿಲ್ ಮಾಡಿದ್ರೂ ಅದು ಹೋಲ್ಡ್ ಮಾಡಲ್ಲ, ಆಚೆಗಡೆಗೆ ಪೀಲ್ ಆಫ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಕ್ರ್ಯಾಕ್ ಇರೋದನ್ನು ಕಂಪ್ಲೀಟಾಗಿ ಉಳಿ ಮತ್ತು ಸುತ್ತಿಲಿ ಕ್ಲಿಪ್ಪಿಂಗ್ ಮಾಡ್ಕೊತೀವಿ. ಕೆಲವೊಬ್ಬರು ಗ್ರೈಂಡಿಂಗ್ ಮಿಷಿನಲ್ಲಿ ಕ್ಲಿಪ್ಪಿಂಗ್ ಮಾಡ್ತಾರೆ, ಕೆಲವೊಬ್ಬರು ಉಳಿ ಸುತ್ತಲ್ಲಿ ಕ್ಲಿಪ್ಪಿಂಗ್ ಮಾಡ್ತಾರೆ. ಎರಡೂ ಕೂಡ ಮಾಡ್ಬೋದು, ನಾಟ್ ಎ ಪ್ರಾಬ್ಲಮ್. ಉಳಿ ಸುತ್ತಲಿ ಈ ಥರ ಕಂಪ್ಲೀಟಾಗಿ ಕ್ಲಿಪ್ಪಿಂಗ್ ಮಾಡಿಕೊಂಡು ಅಲ್ಲಿರೋ ಕಸನೆಲ್ಲ ನೋಡಿ ಈ ಥರ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಸೊ ಇದನ್ನು ರಿಮೂವ್ ಮಾಡಿ ಕ್ಲೀನಿಂಗ್ ಸರ್ಫೇಸ್ನ ಮಾಡಿ, ಅದಾದಮೇಲೆ ಇದಕ್ಕೆ ಈ ಜಾಗಕ್ಕೆ ಒಂದು ಫಾಸ್ಟ್ರಾಕ್ ಅನ್ನೋ ಕೆಮಿಕಲ್ ಬರುತ್ತೆ. ನೋಡಿ, ಈ ಕೆಮಿಕಲ್ ಫಾಸ್ಟ್ರಾಕ್ ಅನ್ನೋ ಕೆಮಿಕಲ್ ಇದು ಫಾಸ್ಟ್ರಾಕಲ್ಲಿ ರೆಂಡ್ರಾಕ್ ಪ್ಲಗ್ ಅಂತ ಬರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಂದರೆ ನಿಮಗೆ ಇದನ್ನು ಮೆಟೀರಿಯಲ್ನ ಲಿಂಕ್ ಹಾಕಿರ್ತೀನಿ. ಸೊ ಫಾಸ್ಟ್ರಾಕ್ ರೆಂಡ್ರಾಕ್ ಪ್ಲಗ್ ಅಂತ ಬರುತ್ತೆ. ಇದನ್ನು ನಾವು ಪೇಸ್ಟ್ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿತ್ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಮೌಂಟ್ ಆಫ್ ರೇಷಿಯೋ ಎಷ್ಟು ಬೇಕಷ್ಟು. ಅದಾದಮೇಲೆ ಕ್ರ್ಯಾಕ್ ಇರೋ ಜಾಗಲ್ಲ ಈ ಥರ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಸಿಮೆಂಟ್ಗಿನ್ನ ಗಟ್ಟಿ ಬರುತ್ತೆ, ಕಾಂಕ್ರೀಟ್ ಅಷ್ಟು ರೇಷಿಯೋ ಬರುತ್ತೆ. ಇದು ರ್ಯಾಪಿಡ್ ಸೆಟ್ಟಿಂಗ್ ಕೆಮಿಕಲ್ ಕೂಡ ಹೌದು. 5 ಮಿನಿಟ್ಸಲ್ಲಿ ಸೆಟ್ ಆಗಿಬಿಡುತ್ತೆ. ಸೊ ನೋಡಿ, ಒನ್ ಸೈಡ್ ಆಫ್ ಕ್ರ್ಯಾಕ್ ಫಿಲ್ಲಿಂಗ್ ಮಾಡಿ ಅದನ್ನ ಕಂಪ್ಲೀಟಾಗಿ ಕ್ರ್ಯಾಕ್ ಫಿಲ್ಲಿಂಗ್ ಮಾಡಿದ್ದೀವಿ. ಸೊ ಮತ್ತೊಂದು ಸೈಡಲ್ಲಿದೆ, ಇದು ಕೂಡ ಸೇಮ್ ಪ್ರೊಸೆಸ್ಸೇ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ಆರ್ ಯೂಸಿಂಗ್ ದ ಸೇಮ್ ಕೆಮಿಕಲ್. ಫಾಸ್ಟ್ರಾಕ್ ಅಂತ ಏನು ಕೆಮಿಕಲ್ ಇದೆ, ಸೇಮ್ ಕೆಮಿಕಲ್ನ ಯೂಸ್ ಮಾಡಿ ಸೇಮ್ ಮೆಥಡ್ ಆಫ್ ಕ್ರ್ಯಾಕ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ. ನಾವು ಏನಕ್ಕೆ ಈ ಕೆಮಿಕಲ್ನ ಯೂಸ್ ಮಾಡ್ತೀವಿ ಅಂದರೆ, ಸೊ ಇದು ರ್ಯಾಪಿಡ್ ಸೆಟ್ಟಿಂಗ್ ಕೆಮಿಕಲ್ ನಾನಾಗಲೇ ಹೇಳಿದಾಗೆ. ಸೊ ವಿತಿನ್ 5 to 10 ಮಿನಿಟ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಸೆಟ್ ಆಗಿಬಿಡುತ್ತೆ. ಇದನ್ನು ಮಾಡಿ ನಿಮ್ಗೆ 100% ಪೀಲ್ ಆಫ್ ಆಗೋಲ್ಲ. ಅದಾದಮೇಲೆ ಕ್ರ್ಯಾಕ್ ಫಿಲ್ಲಿಂಗ್ ಆದಮೇಲೆ ಇದೊಂದು ಕೋಟ್ ಬರುತ್ತೆ ನೋಡಿ, ಇದು ಬಂದು ಎಪಾಕ್ಸಿ ಕೋಟಿಂಗ್ ಅನ್ನೋ ಥರ. ಇದಕ್ಕೆ ನಾವು ಬಿರ್ಲಾ ಕೆಮಿಕಲು ಮತ್ತು ಫಾಸ್ಟ್ರಾಕ್, ನಾನು ಏನು ಹೇಳಿದ್ರೆ ರೆಂಡ್ರಾಕ್ ಪ್ಲಗ್ ಕೆಮಿಕಲ್ಲು ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ಈ ಥರ ಕಂಪ್ಲೀಟಾಗಿ ಅದು ನಿಮಗೆ 1:1 ರೇಷಿಯೋಲ್ಲಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ಸ್ವಲ್ಪ ನಾವು ಅದು ಅಮೌಂಟ್ ಆಫ್ ವಾಟರ್ ಎಷ್ಟು ಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಆಲ್ಮೋಸ್ಟ್ ನಿಮಗೆ ಪಟ್ಟಿ ಟೈಪಲ್ಲಿ ನಾವು ಮಿಕ್ಸ್ ಮಾಡ್ಕೊತೀವಿ. ಅಂದರೆ ಪಟ್ಟಿ ಬರುತ್ತಲ್ವ, ಸೊ ಆ ಥರ ಈ ಥರ ನೋಡಿ ನಮ್ಮ ಟೀಮಿಗೆ ಏನು ಮಿಕ್ಸ್ ಮಾಡ್ತಾ ಇದ್ದಾರಲ್ವ, ಇದು ಕಂಪ್ಲೀಟಾಗಿ ಸ್ವಲ್ಪ ಆದಷ್ಟು ಪಟ್ಟಿ ಥರ ಬರಬೇಕು. ಅಲ್ಲಿವರೆಗೂ ನಾವು ನೀರು ಹಾಕೊಂಡು ಮಿಕ್ಸ್ ಮಾಡ್ತಾನೇ ಇರ್ತೀವಿ. ಅದಾದಮೇಲೆ ಅದು ಏನೇನಿದೆ ಕಲ್ಗಳೆಲ್ಲ ಅದನ್ನು ತೆಗೆದು ನೋಡಿ ಈ ಥರ ಎಪಾಕ್ಸಿ ಕೋಟಿಂಗ್ ಅನ್ನೋದನ್ನು ಸಂಪೂರ್ತಿ ಎಪಾಕ್ಸಿ ಕೋಟಿಂಗ್ ಮಾಡ್ತೀವಿ. ಇದರಿಂದ ನಿಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತಂದರೆ, ಯೂಸ್ಫುಲ್ ಅಂದರೆ ಸ್ಮಾಲ್ ಹೋಲ್ಸು, ಪೋರ್ಸು ಅದೆಲ್ಲ ಕವರ್ ಆಗುತ್ತೆ. ನೋಡಿ ಇದು ಸಂಪೂರ್ತಿ ಕಂಪ್ಲೀಟಾಗಿ ಈ ಥರ ಮಾಡಿ ನಾವು ಎಪಾಕ್ಸಿ ಕೋಟಿಂಗ್ನ ಮುಗಿಸ್ತೀವಿ. ಈ ಎಪಾಕ್ಸಿ ಕೋಟಿಂಗ್ ಆದಮೇಲೆ ನಾವು ಹಾಫ್ ಆನ್ ಅವರ್ ಡ್ರೈಯಿಂಗ್ ಟೈಮಿಂಗ್ ಕೊಡ್ತೀವಿ. ಯಾಕಂದರೆ ಅದು ಸ್ವಲ್ಪ ನಿಮಗೆ ಸೆಟ್ ಆಗಬೇಕು. ಹಾಫ್ ಆನ್ ಅವರ್ ಡ್ರೈಯಿಂಗ್ ಟೈಮ್ ಆದಮೇಲೆ ಡ್ರೈ ಆಗಿದೆ ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟು ನೋಡಿ.